ಅಗತ್ಯವಾಗಮ್ಮ. ಇವಕ್ಕೆಲ್ಲ ದೈವಾನುಗ್ರಹ ಇರುತ್ತೆ. ದೈವಾನುಗ್ರಹ ಇದ್ರೆ ಇವೆಲ್ಲ ಎಷ್ಟೊತ್ತಿನ ಮಾತು ಹೇಳು. ಆಯ್ತು ಶಾಸ್ತ್ರಿಗಳೇ, ಥ್ಯಾಂಕ್ಸ್. ಸತ್ಯ ಅವ್ರಿಗೆ ನೀವೇ ಫೋನ್ ಮಾಡಿ ಹೇಳ್ತೀರಲ್ವಾ? ಅವ್ರ ಫೋನ್ ನಂಬರ್ ನಿಮ್ಮ ಹತ್ರ ಇದೆ ಅಲ್ವಾ? ಗೊತ್ತಿದೆ, ನಾನು ಫೋನ್ ಮಾಡಿ ಹೇಳ್ತೀನಮ್ಮ. ಸಾವಿತ್ರಿ ಅವರೇ, ಸತ್ಯ ಈ ಮಾಲೆ ಹಾಕಿದ್ದೆ ನಿಮ್ಮ ನಡವಳಿಕೆ ಸಮಂಜಸವಾಗಿಲ್ಲ, ಬದಲಾಗಿದ್ದೀರಿ ಅಂತ. ಅದರಿಂದ ನಿಮ್ಮ ಸಂಸಾರಕ್ಕೆ ತೊಂದರೆ ಆಗತ್ತೆ ಅಂತ ಸತ್ಯ ವ್ರತ ಮಾಡ್ತಾ ಇದ್ದಿದ್ದು. ಈಗ ನಿಮ್ಮ ಮಾತುಗಳನ್ನು ಕೇಳಿದ್ಮೇಲೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನಾನು ಸತ್ಯಂಗೆ ಫೋನ್ ಮಾಡಿ ಹೇಳ್ತೀನಿ ಬಿಡಮ್ಮ. ಥ್ಯಾಂಕ್ ಯು, ಥ್ಯಾಂಕ್ಸ್ ಶಾಸ್ತ್ರಿಗಳೇ. ಶಾಸ್ತ್ರಿಗಳೇ, ನಮ್ಮ ಮಾವ ಹಿಂಗೆ ಯಾವ ವಿಷಯನೂ ಹೇಳಬೇಡಿ. ಅಗತ್ಯವಾಗಿ ಯಾವ ಹೆದರಿಕೆನೂ ಬೇಡಮ್ಮ. ಒಳ್ಳೇದಾಗಲಿ, ಶುಭಮಸ್ತು. ನಾನು ಫೋನ್ ಇಡ್ತಾ ಇದ್ದೀನಿ. ಹಾಂ. ಹಲೋ ಸಾವಿತ್ರಿ, ಹೇಗಿದ್ದೀರಾ ಅತ್ತೆ? ಅದನ್ನ ನಾನು ಕೇಳ್ಬೇಕಮ್ಮ, ನೀನು ಹೇಳು. ಅಲ್ಲಿ ಚಳಿ ಮಳೆ ಎಲ್ಲ ಹೇಗಿದೆ ಅಂತ. ಚೆನ್ನಾಗಿದ್ದೀರಾ ತಾನೇ? ಓ, ನಾನಂತೂ ಆರಾಮಾಗಿದ್ದೀನಿ. ಸತ್ಯ ಒಳಗೆ ಬರಲ್ಲ, ಮಂಜು ನೋಡ್ತಾ ಹೊರಗೆ ಕೂತ್ಬಿಟ್ಟಿದ್ದಾರೆ. ಪುಟ್ಟಿ ಹೇಗಿದ್ದಾಳೆ ಅತ್ತೆ? ಫಸ್ಟ್ ಕ್ಲಾಸ್ ಆಗಿದ್ದಾಳೆ. ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಾಳೆ, ನಿದ್ದೆ ಮಾಡ್ತಾಳೆ. ಎಚ್ಚರ ಆದಾಗ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡ್ಸಿ ಅಂತ ಸೂಚಿಸ್ತಾಳೆ. ಆಗ ನಾವು ಯಾರಾದ್ರೂ ಒಬ್ರು ಕರ್ಕೊಂಡು ಹೋಗಿ ಸುತ್ತಿಸ್ತೀವಿ. ಆರಾಮಾಗಿದ್ದಾಳೆ. ನನಗೆ ಗೊತ್ತಿತ್ತು ನೀವೆಲ್ಲರೂ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅಂತ. ವಿರುತ ಹೇಗಿದ್ದಾಳೆ? ಮತ್ತೆ ಹೊಟ್ಟೆ ನೋವೇನಾದ್ರೂ ಕಾಣಿಸ್ಕೋತಾ? ಇಲ್ಲಮ್ಮ, ಸರಿಯಾದ ಟೈಮ್ಲಿ ಔಷಧಿಗಳನ್ನೆಲ್ಲ ತಗೋತಾ ಇದ್ದಾಳಲ್ಲ, ಹುಷಾರಾಗಿದ್ದಾಳೆ. ಬಾ ಅತ್ತೆ, ಹಾಗೊಂದ್ ವೇಳೆ ನೋವು ಬಂದ್ರು? ಖಂಡಿತ ಇಲ್ಲಮ್ಮ, ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿದ್ಯಲ್ಲ ನೀನೆ. ವಿನುತ ಒಳ್ಳೇದಕ್ಕೆ ಹೇಳ್ದೆ ಅತ್ತೆ, ತಪ್ಪು ತಿಳ್ಕೊಬೇಡಿ. ನಾನು ತಮಾಷೆಗೆ ಹೇಳ್ದೆ ಸಾವಿತ್ರಿ. ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ? ಫಸ್ಟ್ ಕ್ಲಾಸ್. ಅತ್ತೆ, ನಾಳೆ ವಿನುತ ತಗೊಳ್ಳೋ ಮಾತ್ರೆಗಳಲ್ಲಿ ಅವಳು ಊಟಕ್ಕೆ ಮುಂಚೆ ತಗೊಳ್ಳೋ ಮಾತ್ರೆ ಮುಗ್ದು ಹೋಗುತ್ತೆ. ನಾನು ಅವಳಿಗೆ ಹೇಳಿದ್ದೆ, ನೀವು ಜ್ಞಾಪಿಸ್ಬಿಡಿ. ಸಾವಿತ್ರಿ, ಒಂದ್ ನಿಮಿಷ ಇರಮ್ಮ. ಕಾಂಚನ ಇಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾಳೆ, ಅವಳಿಗೆ ಕೊಡ್ತೀನಿ. ಏನೇನ್ ಕೇಳ್ಬೇಕು ಅಂತಿದ್ಯಾ ಎಲ್ಲ ಅವಳನ್ನೇ ಕೇಳು, ಆಯ್ತಾ? ಮಗು ಎದ್ದೇಳ್ತೋ ಏನೋ, ನಾನು ಹೊರಗಡೆ ಹೋಗ್ತೀನಿ. ಕಾಂಚನ, ತಗೊಮ್ಮ. ಸಾವಿತ್ರಿ ಫೋನ್ ಮಾಡಿದಾಳೆ, ಏನೋ ಮಾತಾಡ್ಬೇಕಂತ ನಿನ್ನ ಹತ್ರ. ಅಕ್ಕ ಹೇಗಿದ್ದೀರಾ? ಭಾವ ಹೇಗಿದ್ದಾರೆ? ಚಿಕ್ಕಮಂಗಳೂರ ಚಿಕ್ಕಮಲ್ಲಿಗೆ ಹಾಗೆ ಬರ್ತೀರಾ? ನಾನೇನ್ ಚಿಕ್ಕ ಮಲ್ಲಿಗೆ ಆಗ್ ಬರಲ್ಲ, ಆದ್ರೆ ಚಿಕ್ಕ ಮಲ್ಲಿಗೆನ ತರ್ತೀನಿ. ಅಕ್ಕ ಅಕ್ಕ, ಅದ್ ನನ್ಗೆ ಆಯ್ತಾ? ನನ್ಗೆ ಮಲ್ಗೆ ಅಂದ್ರೆ ತುಂಬಾ ಇಷ್ಟ. ನಿನಗೆ ಅಂತಾನೆ ಚಿಕ್ಕ ಮಲ್ಲಿಗೆ ತರ್ತಾ ಇದೀನಿ. ನೀ ಹೇಗಿದ್ಯಾ? ಆರಾಮಾಗಿದ್ದೀನಿ. ನಾಳೆಯಿಂದ ವಾಕಿಂಗ್ ಶುರು ಮಾಡ್ತೀನಿ ಪಾರ್ಕಲ್ಲಿ. ಮಾಡು ಮಾಡು. ಇನ್ನು 9 ತಿಂಗಳಾದ್ಮೇಲೆ ಆರೋಗ್ಯವಾಗಿರೋ ಮಗು ಬರುತ್ತೆ. ಎಲ್ಲ ನಿಮ್ಮ ಆಶೀರ್ವಾದ ಅಕ್ಕ. ಆದ್ರೆ ಆ ಮಗುನ್ ನೋಡಕ್ ನಾನೇ ಇರ್ತೀನೋ ಇಲ್ವೋ? ಅಕ್ಕ, ವಿನುತಾ, ನನ್ನ ಫೋಟೋ ತೋರಿಸಿ ಆ ಮಗುಗೆ ಇವ್ರು ನಿನ್ ದೊಡ್ಡಮ್ಮ ಅಂತ ಹೇಳ್ಬೇಡ, ನಿನಗಿತ್ತ ಇನ್ನೊಬ್ಬ ಅಮ್ಮ ಅಂತ ಹೇಳ್ತೀಯ. ಅಕ್ಕ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನನಗೆ ಯಾಕೋ ತಲೆ ಸುತ್ತ ಬಂದಂಗೆ ಆಗ್ತಾ ಇದೆ. ಬಿಡು, ಸುಮ್ಮನೆ ಮಾತಿಗೆ ಹೇಳ್ದೆ ಅಷ್ಟೆ. ಸಾರಿ, ಮರಿಬೇಡ. ಸುಮ್ಮನೆ ರೀ ಅಕ್ಕ, ಹಾಗೆಲ್ಲ ಏನೂ ಆಗಲ್ಲ. ಮಗು ನಂದೇ ಆದ್ರೂ ತಾಯಿ ನೀವೇ ನನ್ನ ಮಗುಗೆ. ಅದು ಉಲ್ಟಾನೂ ಆಗ್ಬೋದು. ಏನು? ಬಿಡು, ಈಗ ಯಾಕ ಮಾತು? ತಲೆ ಸುತ್ತಿದೆ ಅಂತಿದ್ಯಾ? ಹೋಗಿ ರೆಸ್ಟ್ ತಗೋ, ನನ್ನ ಮಗಳಿಂದ ನೋಡ್ಕೋ. ನೀವೇನು ಯೋಚನೆ ಮಾಡಬೇಡಿ ಅಕ್ಕ, ಚೆನ್ನಾಗಿ ನೋಡ್ಕೋತೀನಿ. ಟೇಕ್ ಕೇರ್, ಬಾಯ್. ಒಡ ಹುಟ್ಟಿದ ತಂಗಿನಂತೂ ಉಳಿಸ್ಕೊಳಕ್ಕಾಗ್ಲಿಲ್ಲ.
ವಿನುತನ್ ಜಾಗ ತುಂಬಿರೋ ಈ ವಿನುತನ್ನಾದ್ರೂ ಉಳಿಸ್ಕೋಬೇಕು, ಸತ್ಯನ್ನ ಒಲಿಸ್ಕೋಬೇಕು, ಅಥವಾ ಅವ್ರ ಜೊತೆ ಒರಟಾಗಿ ವರ್ತಿಸ್ಬೇಕು. ಇದು ನನ್ನ ಮಗಳು ನನ್ನಿತಾಗೆ ತಂದಿರೋದು. ಯಾಕೋ ನೀನು ಅವಳ ಅಚ್ಚುಕಟ್ಟಾಗಿ ನೋಡ್ಕೊಳಕ್ ಕಾಣೆ. ಮಹಾತಾಯಿ, ನೀವು ಅವಳು ನೋಡ್ಕೊಂಡಿದ್ದು ಸಾಕು, ಹೆತ್ತಿದ್ದು ಸಾಕು. ಎಲ್ಲಾದ್ರೂ ದೇಶಾಂತರ ಹೊರಟೋಗೋಣ ಅನಿಸ್ತಿದೆ. ಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ಯಾ? ಹೌದು. ಯಾಕೀಗ ನಡ್ಕೋತಿದ್ಯಾ ಸಾವಿತ್ರಿ? ನಿನಗೆ ಮನೆಯ ಸಂತೋಷಕ್ಕಿಂತ ನಿನ್ನ ಸಂತೋಷನೇ ಹೆಚ್ಚಾಯ್ತಾ? ನೀವೇನು ಅನ್ಕೊಂಡ್ರು ಪರವಾಗಿಲ್ಲ. ಶಾಸ್ತ್ರಿಗಳೇನಂದ್ರು ಹೇಳಿ, ಏನಂದ್ರು? ಇನ್ನೇನಂತಾರೆ ನೀನು ಮಾಡಿರೋ ಕೆಲಸಕ್ಕೆ? ಮುಂದಿನ ತಿಂಗಳು ಮಾಲೆ ಹಾಕಿದ್ರಾಯ್ತು, ಹೆಂಡತಿ ಜೊತೆ ಇರು ಅಂತಂದ್ರು. ಸರಿಯಾಗಿ ಹೇಳಿದಾರಲ್ಲ. ಏನ್ ಸರಿಯಾಗಿ ಹೇಳಿದಾರೆ ನಿನ್ ತಲೆ? ಹೀಗಿರ್ಲಿಲ್ಲ ನೀನು ಸಾವಿತ್ರಿ. ಏನಾಗೈತೆ? ಏನ್ ಪ್ರಾಬ್ಲಮ್ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ನೀವು ನನ್ನ ಜೊತೆಗಿರ್ಬೇಕಾದ್ರೆ ಯಾವ ಸಮಸ್ಯೆ ನನ್ನ ಹತ್ರ ಬರುತ್ತೆ ಹೇಳಿ? ಎರಡನೇ ಮಗು ಬೇಕು ಅಂತ ಕುಂತಿದ್ಯಲ್ಲ, ಈ ಸಮಯದಾಗ ಇನ್ನೊಂದು ಮಗು ಬೇಕಾ? ಮೊದಲನೇ ಮಗು ನೋಡಕ್ ಸಂದಾಗಿಲ್ವಾ? ಅದರಿಂದ ಏನಾದ್ರು ಪ್ರಾಬ್ಲಮ್ಮಾ? ನನ್ನ ಮಗಳಿಗೆ ಏನಾಗಿದೆ ರೀ? ಪಾರ್ವತಿ ಸ್ವರೂಪ ಅವಳು, ತಂತದ ಬೊಂಬೆ. ಮತ್ತ್ಯಾಕೆ ನೀನು ಪ್ರಾಣ ಹೋದ್ರೂ ಹೋಗ್ಲಿ ಅಂತ ಎರಡನೇ ಮಗು ಆಸೆ ಪಡ್ತಿದ್ಯಾ ಸಾವಿತ್ರಿ? ದೇವರ ಆಟ. ಅದೆಲ್ಲವನ್ನ ಹೇಳು, ನಿನ್ನ ಬದಲು ನಾನು ಆಡಿ ಗೆಲ್ತೀನಿ. ಬಿಡ್ತೀನಿ. ನಾನು ಬಿಟ್ಟು ಹೋಗ್ಬೇಡ ಸಾವಿತ್ರಿ. ನನಗೆ ಸಂದಾಗ ಗೊತ್ತು ನೀನು ತಗೊಂಡಿರೋ ನಿರ್ಧಾರದ ಹಿಂದೆ ಏನೋ ಒಂದು ಬಲವಾದ ಕಾರಣ ಇದೆ ಅಂತ. ಅದೇನು ಅಂತ ಹೇಳು ಸಾವಿತ್ರಿ. ಹೇಳಲಿಲ್ಲ ಅಂದ್ರೆ ನನ್ನ ಮ್ಯಾಗ ಕಾಣೆ. ಪ್ರಮಾಣ ಮಾಡ್ತೀನಿ, ಆದ್ರೆ ನಂದಿತಾ ಮೇಲೆ ಮಾತ್ರ. ಹೇಳಿ, ಪ್ರಮಾಣ ಮಾಡ್ಲಾ? ಮಾಡ್ಲಾ? ಸಾವಿತ್ರಿ ಸಾವಿತ್ರಿಯಾಗೇ ಇರಲಿ, ಎರಡನೇ ಮಗು ಬೇಡ. ಹಾ, ಬೇಕಾದ್ರೆ ಒಂದು ಮುತ್ತು ಕೇಳು, ಕೊಡ್ತೀನಿ. ಕುಡಿಯಕ್ಕೆ ಏನ್ ಬೇಕು ಕೇಳು, ಕೊಡಿಸ್ತೀನಿ. ಮೊದಲೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಮತ್ತದೇ ರಾಗ ಅದೇ ಹಾಡು. ಹೋಗಿ ಸತ್ಯ. ಸಾವಿತ್ರಿ, ನಾನು ಹೋಗ್ತಿರೋ ಇಲ್ವೋ? ಹೋಗ್ ಬನ್ನಿ. ಮಾಡು ಮಾಡು. ಇನ್ನು 9 ತಿಂಗಳಾದ್ಮೇಲೆ ಆರೋಗ್ಯವಾಗಿರೋ ಮಗು ಬರುತ್ತೆ. ಆದ್ರೆ ಆ ಮಗುನ್ ನೋಡಕ್ ನಾನೇ ಇರ್ತೀನೋ ಇಲ್ವೋ? ನನ್ನ ಫೋಟೋ ತೋರಿಸಿ ಆ ಮಗುಗೆ ಇವ್ರು ನಿನ್ ದೊಡ್ಡಮ್ಮ ಅಂತ ಹೇಳ್ಬೇಡ, ನಿನಗಿತ್ತ ಇನ್ನೊಬ್ಬ ಅಮ್ಮ ಅಂತ ಹೇಳ್ತೀಯ. ಕಾಂಚನ, ಇವತ್ತು ನೋಡು ನೀನ್ ಬಾದಾಮಿ ತಿನ್ನೋದನ್ನೇ ಮರ್ತ್ಬಿಟ್ಟಿದ್ಯಾ. ಹೇಳು, ತಿನ್ನು ಬಾ. ಅಲ್ಲಿ ಹಿಡಿಯತ್ತೆ. ಸರಿ, ಚೆನ್ನಾಗಿ ಚೂ ಮಾಡ್ಕೊಂಡು ತಿನ್ಬೇಕು, ಆಮೇಲೆ ಮರ್ತ್ಬಿಡ್ಬೇಡ. ಯಾಕಮ್ಮ ಕಾಂಚನ, ಒಂಥರ ಡಲ್ ಆಗಿದ್ಯಾ?
ಪ್ರತಾಪ್ ನೆನಪಾಗ್ತಾ ಇದ್ದಾನಾ? ಇಲ್ಲ ಅತ್ತೆ, ಸಾವಿತ್ರಕ್ಕ ಆಡಿದ ಮಾತುಗಳು ಕಾಡ್ತಾ ಇದೆ. ಕಾಡ್ತಿದ್ಯಾ? ಅಂಥದ್ದೇನು ಹೇಳಿದವಳು? ನನ್ನ ಮಗುನ್ ನೋಡಕ್ಕೆ ಇರ್ತೀನೋ ಇರೋಲ್ವೋ ಅಂತ ಹೇಳ್ತಾ ಇದ್ರು. ಹಾಗೆ ಹೇಳಿದ್ಲಾ? ಯಾಕೆ ಹಾಗೆ ಹೇಳಿದ್ಲು? ಗೊತ್ತಿಲ್ಲ ಅತ್ತೆ, ತುಂಬಾ ಒಗಟಾಗಿ ಮಾತಾಡ್ತಾ ಇದ್ರು. ಅವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬಾ ಭಯ ಆಗ್ತಾ ಇತ್ತು. ನೋಡಮ್ಮ, ಸಾವಿತ್ರಿಗೆ ಗೂಡಿಂದ ಹಾರಿರೋ ಹಕ್ಕಿ ತರ ಆಗ್ಬಿಟ್ಟಿದ್ದಾಳೆ. ಇಲ್ಲೇ ನೋಡಿದ್ಯಲ್ಲ ಹೇಗೆಲ್ಲ ಮಾತಾಡ್ತಾ ಇದ್ಲು ಅಂತ. ನೋಡು, ಅವಳ ಪಾಡಿಗೆ ಅವಳಿಗಿರೋದಕ್ಕೆ ಬಿಟ್ಬಿಡೋಣ. ಅವಳು ಹೇಳಿದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನನ್ನ ಮಗುಗೆ ನೀವೇ ತಾಯಿ ಆಗ್ಬೇಕು ಅಕ್ಕ ಅಂದೆ. ಅದಕ್ಕೆ ಅವರು ಇಲ್ಲ, ಉಲ್ಟಾ ಆಗುತ್ತೆ, ನನ್ನ ಮಗುಗೆ ನೀನ್ ತಾಯಿ ಆಗ್ತೀಯಾ ಅಂದ್ರು. ತುಂಬಾ ಬೇಜಾರಾಗೋಯ್ತು. ಕಾಂಚನ ಅವಳು ಪುಟ್ಟಿ ಬಗ್ಗೆ ಹೇಳಿದ್ದು ಕಣೆ. ಅವಳ ಪಾಪು ನಿಂದು, ನಿನ್ ಪಾಪು ಅವಳ್ದು ಅನ್ನೋ ಅರ್ಥದಲ್ಲಿ ಹೇಳಿದಾಳ ಅಷ್ಟೇ. ಇಲ್ಲ ಅತ್ತೆ, ಹಾಗಲ್ಲ ಇದು. ಕಾಂಚನ, ಸಾವಿತ್ರಿ ಹೇಳಿದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಮ್ಮ. ಇಂಥ ಹೊತ್ತಲ್ಲಿ ಬೇಡ್ದರದನ್ನೆಲ್ಲ ಯೋಚನೆ ಮಾಡಬಾರ್ದು. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಒಳ್ಳೊಳ್ಳೆ ಹಾಡು ಕೇಳು, ಒಳ್ಳೆ ಫಿಲಮ್ಸ್ ನೋಡು, ರಾಮಾಯಣ ಮಹಾಭಾರತ ಓದು. ಗೊತ್ತಾಯ್ತಾ? ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು. ತಗೋ ಬಾದಾಮಿ. ಯಾಕೆ ಸಾವಿತ್ರಿ ಹೀಗಾಡ್ತಿದ್ದಾಳೆ? ಅವಳಿಗೆ ಏನಾದರೂ ಆಗಿರಲಿ, ಪ್ರೆಗ್ನೆಂಟ್ ಹುಡುಗಿ ಮನಸ್ಸನ್ನ ಯಾಕೆ ಕೆಡಿಸ್ಬೇಕು? ಇವಳಿಗೆ ಹೇಗೆ ಅರ್ಥ ಮಾಡಿಸೋದಿದ್ದನ? ಅಲ್ಲ, ಅವಳಿ ಬದಲಾವಣೆಗೆ ಕಾರಣ ಏನಿರ್ಬೋದು? ಸತ್ಯ, ಸಾವಿತ್ರಿ, ನೀನೇನಿಲ್ಲಿ? ನೀವೇನಿಲ್ಲಿ? ನಾನು ಪ್ರಕೃತಿ ಸೌಂದರ್ಯ. ಪ್ರಕೃತಿ ಸೌಂದರ್ಯ ನಾನು ಹೇಳಿದ ತರನ ಯಾಕೆ ಹೇಳ್ತಿದ್ಯಾ ನೀನು? ನಾ ಹೇಳಿದ ತರನೇ ಯಾಕೆ ಹೇಳ್ತೀಯ ನೀನು? ನಾನ್ ಮಾಡಿದ ತರನ ಯಾಕೆ ಮಾಡ್ತಿದ್ಯಾ ನೀನು? ನಾ ಮಾಡಿದ ತರನೇ ಯಾಕೆ ಮಾಡ್ತಿದ್ಯಾ ನೀನು? ಏನಾಗಿದೆ ನಿಂಗೆ? ಏನಾಗಿದೆ ನಿಂಗೆ? ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಾರೆ ಮಧ್ಯದಲ್ಲಿ ಹಾಸನ ಸಿಕ್ಕಿ ಹಾಸನ ಹೋಟೆಲ್ ಊಟ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾರೆ ಪಂಚರ್ ಆಯ್ತು. ಏನು ಗಾಡಿ? ಏನಾಯ್ತು? ಬೆಂಗಳೂರು ಬೆಂಗಳೂರು ಮಂಗಳೂರು ಹಾ ಮಂಗಳೂರು ಹಾಸನ ಹಾಸನ ಗಾಡಿ ಪಂಚರ್ ಆಯ್ತು. ಗಾಡಿ ಪಂಚರ್ ಆಯ್ತು. ಏನೋ ಮಧ್ಯದಲ್ಲಿ ಏನೋ ಮಾಡಿದ್ವಿ, ಏನದು?
ತಿರುಪತಿ ಗಾಡಿ ಹೊರಡ್ತಾ ಇದೀವಿ. ಇನ್ ಟೈಮ್ನಾಗೆ ತಿರುಪತಿಲಿ ಗಾಡಿ ಇರಬೇಕು. 5 ಗಂಟೆಗೆಲ್ಲ ಇದ್ಬಿಡ್ತೀವಿ. ರೋಡ್ ಸಂದಾಗಿಲ್ಲ, ಕೇರ್ಫುಲ್ಲು. ಹಾಗೇನಿಲ್ಲ, ರೋಡ್ ಚೆನ್ನಾಗೇ ಇದೆ. ಸರಿ ಮಾಡಕ್ತೀನಿ. ಸರಿಪಾ, ಬಾಯ್. ಹುಸ್ಸಪ್ಪ, 3rd ಗೇರ್ಲಿ ಗಾಡಿ ಹೋಯ್ತಿದ್ರೆ ಇಂಧನ ಉಳಿತಾಯ. 1 ಕೋಟಿ ರೂಪಾಯಿ ಗಾಡಿ ತಗೊಂಡು ರೋಡ್ ಮ್ಯಾಕ್ ಹೋದ್ರು ಜನ ಕೇಳೋದು ಒಂದೇ ಮಾತು, ಮೈಲೇಜ್ ಎಷ್ಟು ಕೊಡ್ತದೆ ಅಂತ. ಕಥೆ. ಹೊರಡದ ಸತ್ಯ, ಸಾವಿತ್ರಿ, ಯಾರಿಗೆ? ಕಾರಲ್ಲಿರೋ ದೇವ್ರಿಗೆ ಮುಡ್ಸಿ. ಅಮ್ಮವ್ರ ಮಾತು ಯಾಕೋ ತೊದಲ್ತಾ ಇದೆ. ಓ, ರೆಸಾರ್ಟ್ ಅಲ್ಲಿರೋ ರೊಟ್ಟಿ ತಿಂದು ಮಾತೇ ಹೊರಡ್ತಿಲ್ವಾ? ನಿಮಗ್ ಸೂಕ್ಷ್ಮಗಳೇ ಗೊತ್ತಾಗಲ್ಲ ಸತ್ಯ. ಸೂಕ್ಷ್ಮಗಳು ಗೊತ್ತಾಗಿದ್ದಿದ್ರೆ ಈಟಿ ತಪ್ಪ ಬುಕ್ ಬರಿತಾ ಇದ್ದೆ ನಾನು. ದೇವರಿಗೆ ಹೂ ಇಡಕ್ಕೆ ಸೂಕ್ಷ್ಮ ಅಲ್ಲ ಮುಖ್ಯ, ಮನಸ್ಸಲ್ಲಿರೋ ಭಕ್ತಿ ಮುಖ್ಯ. ನನ್ನ ಪಾಲಿಗೆ ನೀವೇ ದೇವ್ರು. ತಗೊಳ್ಳಿ. ನನಗೆ ಜಡೆ ಇಲ್ಲ. ನನಗಿದೆಯಲ್ಲ. ಏನಮ್ಮವರು ಇವತ್ತು ಈ ಥರ? ನನ್ನ ಆಸೆ ಈಡೇರಿಸಿದ್ರಲ್ಲ, ಅದಕ್ಕೆ. ಭಯ ಹತ್ಕೊಂಡೈತೆ ಸಾವಿತ್ರಿ. ಬಾಣ ಅಂತ ನನ್ನ ಮೈ ನಿಂದು. ನಮ್ಮ ಮಗಿಗಿನ್ನೂ 6 ತಿಂಗಳು. ಆಗ್ಲೇ ಇದೆಲ್ಲ. ಏನೂ ಆಗಲ್ಲ ಸತ್ಯ. ನಿಮ್ಮಂತ ಒಳ್ಳೆ ಮನ್ಸಿರೋ ಮನುಷ್ಯನ ಕೈ ಹಿಡಿದಿದ್ದು ನನ್ನ ಪುಣ್ಯ. ನೀವು ನನ್ನ ಜೊತೆಗಿರ್ಬೇಕಾದ್ರೆ ನನಗೇನೂ ಆಗಲ್ಲ. ಆ ತಾಯಿ ಇದ್ದಾಳೆ, ಅವಳಿಗೆ ಕಾದು ಗೊತ್ತು, ಕೊಂದು ಗೊತ್ತಿಲ್ಲ. ಹೊಡೆದ ಸತ್ಯ, ಇಲ್ಲಿ ನಡೆದಿದ್ದ ವಿಷಯನ ಮನೇಲಿ ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು ಕೊಡಿ. ಪ್ಲೀಸ್. ಅಕ್ಕ, ಅತ್ತೆ, ಅಕ್ಕ ಬಂದ್ರು. ಸಾವಿತ್ರಿ, ಅಲ್ವೇ ಒಂದ್ ಫೋನ್ ಮಾಡಿ ಹೇಳೋ ತಾನೆ ಯಾವ ಟೈಮಿಗೆ ಬರ್ತಾ ಇದೀವಿ ಅಂತ. ಯಾಕತೆ, ಎಲ್ಲಾದ್ರೂ ಹೊರಟಿದ್ರಾ? ನಿನ್ನನ್ ಬಿಟ್ಟು ಎಲ್ಲಿಗಮ್ಮ ಹೋಗೋದು? ಹಾಗೂ ಅಂತ ಪ್ರೈವಸಿ ನಮ್ಗೇನ್ ಬೇಡಪ್ಪ. ಯಾಕತೆ, ನನ್ನ ಮೇಲಿನ ಕೋಪ ಇನ್ನೂ ಕಮ್ಮಿ ಆಗಿಲ್ವಾ? ಕೋಪ ಅಲ್ಲ, ಕಹಿ. ಬದುಕು ಸಿಹಿ ಆಗ್ಲಿ ಅಂತಾನೆ ಅತ್ತೆ ನಾ ಇಷ್ಟೆಲ್ಲ ಮಾಡ್ತಾ ಇರೋದು. ಯಾರ್ ಬದುಕು ಅಕ್ಕ? ನಿಂದೆ ಅನ್ಕೋ. ನನಗೇನಾಗಿದೆ? ಆರಾಮಾಗೇ ಇದ್ದೀನಲ್ಲ. ನೀನ್ ಹೋದಾಗಿಂದ ಟಿವಿ ಬಿಟ್ಟು ಅವಳು ಕದ್ಲೇ ಇಲ್ಲ ನೋಡು. ಯಾಕೆ? ಭಯ ಅಕ್ಕ. ನೀವು ಹೋಗಿದ ಊರಲ್ಲಿ ವೆದರು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಅದಕ್ಕೆ. ನಿನಗ್ ಮಗು ಆಗೋ ತನಕ ನಾನ್ ಸಾಯಲ್ಲ ವಿನುತಾ. ಸಾಯೋ ಮಾತೆಲ್ಲ ಯಾಕೆ ಆಡ್ತೀರಾ? ನೀವು ಸೇಫ್ ಆಗಿದ್ದೀರೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಟಿವಿ ನೋಡ್ತಾ ಇದ್ದೆ ಅಷ್ಟೇ. ಐ ಆಮ್ ಸಾರಿ. ಸಾರಿ ಯಾಕೆ ಕೇಳ್ತೀಯ? ನೀನೇನ್ ತಪ್ಪು ಮಾತಾಡ್ಲಿಲ್ಲ.
ಸಾವಿತ್ರಿ, ಪ್ರಯಾಣ ಎಲ್ಲ ಚೆನ್ನಾಗಿತ್ತಮ್ಮ? ಚೆನ್ನಾಗಿತ್ತು ಅತ್ತೆ. ಸತ್ಯನೇ ಕೇಳಿ,